ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಅಂಗವಿಕಲ ಮಹಿಳೆಯರು ಅವರಿಗೆ ಬರುವಂತಹ ಪಿಂಚಣಿ ಹಣ ಜಮೆ ಆಗಿಲ್ಲವೆಂದು ಸಮಸ್ಯೆಯನ್ನ ತೆಗೆದುಕೊಂಡು ಬಂದಾಗ ತಹಶೀಲ್ದಾರ್ ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದವರು ಊಟಕ್ಕೆ ಹೋದವರು 3:30-4 ಗಂಟೆ ಸಮಯ ಆದರೂ ಬಂದಿರುವುದಿಲ್ಲ. ಅಲ್ಲಿರುವ ಕೆಲವು ಸಿಬ್ಬಂದಿಗಳಿಗೆ ಆ ತಾಯಿಯಂದಿರ ವಿಚಾರಣೆ ಮಾಡಿದಾಗ ಅನಕ್ಷರಸ್ಥರು ಆದ ಕಾರಣ ಅವರಿಗೆ ಸರಿಯಾಗಿ ಮಾಹಿತಿಯನ್ನ ತಿಳಿಸದೆ ಅವರಿಗೆ ಬೆದರಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಆತನ ಎದುರು ಬೇಸರವಾಗಿ ಸರಿಸುಮಾರು 2-3 ಗಂಟೆಗಳ ಕಾಲ ಉರಿಯುವ ಬಿಸಿಲಿನಲ್ಲಿ ಕುಳಿತು ಕಾಯುತ್ತಾ ಇದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಧಾವಿಸಿದ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತರ ರೈತ ಸಂಘದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಅನ್ವರ್ ಪತ್ತೇಸಾಬ್ ಆವಟಿ ಅವರು ಬಂದು ಈ ತಾಯಂದಿರ ಸಮಸ್ಯೆಯನ್ನ ಕೇಳಿ ತಕ್ಷಣ ತಹಶೀಲ್ದಾರ್ ಮೇಡಂ ಅವರ ಗಮನಕ್ಕೆ ತಂದು ಅವರಿಗೆ ಕೆಲಸವನ್ನ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ಮಾನ್ಯ ಶ್ರೀಮತಿ ಕೀರ್ತಿ ಚಾಲಕ್ ತಹಶೀಲ್ದಾರ್ ಮೇಡಂ ಅವರು ನಮ್ಮ ಸಮಸ್ಯೆಯನ್ನ ಕೇಳಿದ ನಂತರ ತಕ್ಷಣ ಸಿಬ್ಬಂದಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡು ತಾಯಂದಿರ ಕೆಲಸವನ್ನ ಮಾಡಿಕೊಡುವಂತೆ ಆದೇಶ ನೀಡಿದ್ರು. ಅದೇ ರೀತಿ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಮತ್ತೊಮ್ಮೆ ಈ ರೀತಿ ಆಗದಂತೆ ನಾವು ಎಚ್ಚರ ವಹಿಸುತ್ತೇವೆ ಎಂದು ಭರವಸೆಯನ್ನ ನೀಡಿ ನಮ್ಮ ಕೆಲಸವನ್ನ ಮಾಡಿಸಿ ಕಳಿಸಿದರು. ಈ ಕೆಲಸವನ್ನ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಅನ್ವರ್ ಪತ್ತೇಸಾಬ್ ಆವಟಿಯವರು ಸ್ವತಃ ಮುಂದೆ ನಿಂತು ಮಾಡಿಸಿ ಆತನ ಎದುರೇ ಗೌರವ ನೀಡಿ ಅವರ ಕೆಲಸವನ್ನ ಮಾಡಿಸಿ ಕೊಟ್ಟು ಕಳಿಸಲಾಯಿತು. ವರದಿ ಉಸ್ಮಾನ್ ಭಗವಾನ್, ನ್ಯೂಸ್ 26 ಕನ್ನಡ, ಮುದ್ದೇಬಿಹಾಳ. ರಾಜ್ಯ ಸಂಘದ ಜಿಲ್ಲಾ ಅಧ್ಯಕ್ಷ. ನಾವು ಇಲ್ಲಿ ಯಾವುದೇ ಒಂದು ಕೆಲಸದಿಂದ ಬಂದಿದ್ವಿ. ಇವಾಗ ಇಲ್ಲಿ ಏನು ಬಂತಂದ್ರೆ ಇಲ್ಲಿ ಮಹಿಳೆಯರು ತಮ್ಮ ಒಂದು ಕೆಲಸ ಆಗಿಲ್ಲ ಚೆಕ್ ಮಾಡಿಸಲ್ಲ ಅಂತ ಭಾಳ ಬಂದಿರ್ತಾರೆ. ಇಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇದಕ್ಕೆ ಅವರು ಅಂಗವಿಕಲರಿದ್ದಾರೆ. ಭಾಳ ಎರಡು ತಾಸು ಆಗೈತೆ ಅವ್ರು ಬಂದು ಕೂಡ 2 ತಾಸು ಆಗೈತಿ. ಯಾರೂ ಸಿಬ್ಬಂದಿ ವರ್ಗ ಇಲ್ಲ. ಅದಕ್ಕೆ ಇಲ್ಲಿ ನಾನು ಕೂಡ ಬಂದು ಸುಮಾರು 2 ತಾಸು ಮ್ಯಾಗ ಆಯಿತು. ಊಟಕ್ಕೆ ಒಬ್ಬರು ಬಂದಿಲ್ಲ. ಆದ ಕಾರಣ ಇವ್ರಿಗೆ ಸಮಸ್ಯೆ ಯಾರು ಕೇಳೋರಿಲ್ಲ. ಅದಕ್ಕೆ ನಾವು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಮುಂದೆ ತಹಸೀಲ್ದಾರ್ ಮೇಡಮ್ ಅವರು ಭೇಟಿಯಾಗಿ ಇಲ್ಲಿಯ ಸಮಸ್ಯೆಯನ್ನು ಹೇಳ್ತೀವಿ. ಅದೇ ರೀತಿ ಒಂದು ಕೆಲಸವನ್ನು ಮಾಡಿಕೊಡ್ರಿ ಅಂತೇಳಿ ತಹಸೀಲ್ದಾರ್ ಮೇಡಮ್ ಅವರು ಮನವಿಯನ್ನು ಮಾಡ್ಕೊಡ್ತೀವಿ. ಅದು ಆದ ನಂತರ ನಾವು ನೆಕ್ಸ್ಟ್ ಏನು ಹೇಳ್ತೀವಿ. ಬರ್ರಿ ಸರಿ, ನಮ್ಮ ಡಾಕ್ಯುಮೆಂಟ್ಸ್ ತಂದು ಇದ್ರ ಸರ್ तुम्हारा ये चक्कर लगे नहीं पगार में ऐसे चक्कर पासबुक ये पासबुक ये आधार कार्ड हाँ ಸಾಕಷ್ಟು ಗಂಟೆಗಳಿಂದ ಇವರು ಕಾಯ್ದಿದ್ರು. ತಹಸೀಲ್ದಾರ್ ಮೇಡಮ್ ಅವರಿಗೆ ಭೇಟಿ ಮಾಡಿದ ತಕ್ಷಣ ಅವರ ಸಿಬ್ಬಂದಿಯವರಿಗೆ ಕರೆ ಮಾಡಿ ಅವ್ರಿಗೆ ಕರೆಸಿ ತಮ್ಮ ಸಮಸ್ಯೆಯನ್ನು ಆಲಿಸಬೇಕಂತೇಳಿ ಅವರು ಆಜ್ಞೆ ಮಾಡಿದ ನಂತರ ಸಿಬ್ಬಂದಿಯವರು ಬಂದು ನಮ್ಮ ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಹಾಗೂ ಈ ಅಕ್ಕವ್ರದ್ದು ಏನೈತಿ ಅಂಗವಿಕಲ ವೇತನ ಬಂದಿದ್ದಿಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು. ಕೆನರಾ ಬ್ಯಾಂಕಿಗೆ ಜಮಾ ಆಗಿದೆ ಅಂತ ಅವ್ರು ಹೇಳ್ಯಾರ. ಅವ್ರದ್ದೊಂದು ಸಮಸ್ಯೆ ಇದು ಕೆನರಾ ಬ್ಯಾಂಕಿಗೆ ಜಮಾ ಆಗ್ಯಾದಂದ್ರೆ ಚೆಕ್ ಮಾಡ್ತೀವಿ.
ಇಲ್ಲ ಆಗ್ಯದ್ರಿ ನಾವು ಇವ್ರದ್ದು ಇದು ಪಗಾರ ಬರದೇ ಇರೋ ಕಾರಣ ಇವರು ಬಂದರು. ಇವ್ರದೇನಪ್ಪ ಆಧಾರ್ ಕಾರ್ಡ್ ಮಿಸ್ಮ್ಯಾಚ್ ಆಗಿದ್ದ ಕಾರಣ ಇವ್ರಿಗೆ ಜಮಾ ಆಗಿಲ್ಲ. ಅದಕ್ಕೆ ಅವರು ಅದ್ರ ಬಗ್ಗೆ ಪ್ರಕ್ರಿಯೆ ತಗೊಂಡು ಅದು ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಅದು 2 ತಿಂಗಳಾದ್ಮೇಲೆ ಆಗ್ತದೆ. 2 ತಿಂಗಳಾಗಿ ಬಂದು ಚೆಕ್ ಮಾಡಿ ನೀವು ಆಯ್ತು ನಿಮ್ಮ ಕೆಲಸ ಕೆನರಾ ಬ್ಯಾಂಕಿಗೆ ಚೆಕ್ ಮಾಡಿಸ್ಕೊಳ್ಳಿ, ಲಿಂಕ್ ಮಾಡಿ ಆಧಾರ್ ಕಾರ್ಡ್ ಒಯ್ರಿ, ಫೋಟೋ ಆಧಾರ್ ಕಾರ್ಡ್ ಹೋಗಿ ಅದು ಇದು ಮಾಡಿ ಲಿಂಕ್ ಮಾಡಿಸಿ तुम्हारा मिसमैच हुआ था 2 महीने के बाद करती हूँ अपडेट करिए 2 महीने के बाद ಬಂಧುಗಳೇ ನೋಡ್ತಾರೆ. ಈಗ ನಾವು ಇಲ್ಲಿ ಬಂದಂಥ ರೈತರಿಗೆ ಒಂದು ಹೆಲ್ಪ್ ಮಾಡಿ ಅವರ ಒಂದು ಸಮಯವನ್ನು ಉಳಿಸಿ ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ಅನ್ನದಾತರ ಸಂಘದ ವತಿಯಿಂದ ಅವರಿಗೆ ಒಂದು ಸಹಾಯವನ್ನು ಮಾಡ್ತೀವಿ. ಇದೇ ರೀತಿ ನಮಗೆ ಬರುವಂಥ ದಿನಗಳಲ್ಲಿ ಎಲ್ಲಾದ್ಯಂತ ಈ ಸೇವೆಯನ್ನು ಮಾಡುವ ಪ್ರಕ್ರಿಯೆ ನಮ್ಮದಿದೆ. ಎಲ್ಲ ರೈತರು ಯಾವುದೇ ಸಮಸ್ಯೆ ಇದ್ದರೂ ದಕ್ಷಿಣ ಕನ್ನಡ ರಾಜ್ಯ ರೈತ ಸಂಘದ ಸಂಪರ್ಕ ಮಾಡಿ ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ. ಅದೇ ರೀತಿ ಎಲ್ಲ ಸಮಸ್ಯೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.